ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಜೋಳದ ರೊಟ್ಟಿ ತಟ್ಟೋದಕ್ಕೆ ಬರದೇ ಹೋದರೆ ಏನಂತೆ, ಇವತ್ತು ಅದೇ ಬಿಳಿ ಜೋಳದಿಂದ ತುಂಬಾ ಆರೋಗ್ಯಕರ ರುಚಿಯಾದ ಒಂದೊಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾತ್ರ ಅಲ್ಲದೆ ಸಂಜೆ ಸ್ನ್ಯಾಕ್ಸ್ಗಾದರೂ ಕೂಡ ಮಾಡ್ಕೊಂಡು ತಿನ್ಬೋದು. ಸಿರಿಧಾನ್ಯಗಳಲ್ಲಿ ಒಂದಾಗಿರ್ತಕ್ಕಂಥ ಈ ಜೋಳದಲ್ಲಿ ಫೈಬರ್ ಅಂಶ ಹೆಚ್ಚಾಗಿದ್ದು ಬೇಗ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ, ಬೇಗ ಹಸಿವು ಕೂಡ ಆಗೋದಿಲ್ಲ. ಇದರಿಂದ ವೆಯ್ಟ್ ಲಾಸ್ ಮಾಡೋಕ್ಕೂ ಕೂಡ ಇದು ಒಂದು ಉತ್ತಮ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಹಾಗಾದರೆ ಹೇಗೆ ಮಾಡೋದು ಅಂತ ರೆಸಿಪಿ ಶುರು ಮಾಡೋಣ ಬನ್ನಿ. ಇಲ್ಲಿ ಒಂದು ಪಾತ್ರೆಗೆ 1 ಬಟ್ಲಾಗುವಷ್ಟು ಬಿಳಿ ಜೋಳವನ್ನು ಹಾಕ್ತಾಯಿದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಬಿಳಿ ಜೋಳದಿಂದ ರೊಟ್ಟಿ ಮಾಡಿ ತಿಂದಿರ್ತೀವಿ. ಮೊದಲು ಜೋಳನ ನಾವು 1-2 ಸತಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ನಂತರ ಇದಕ್ಕೆ 2 ಕಪ್ಪಷ್ಟು ನೀರನ್ನು ಹಾಕಿ ಸರಿಸುಮಾರು ಒಂದು 8ರಿಂದ 10 ಗಂಟೆಗಳ ಕಾಲ ನೆನೆಸಿ ತಗೊಳ್ಬೇಕು. ಇಲ್ಲಿ ನಾನು ಇಡೀ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಮಾಡ್ತಾಯಿದ್ದೀನಿ. ನೋಡಿ, ಇಡೀ ರಾತ್ರಿ ನೆನೆಸಿದ ಜೋಳ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಒಂದು ಕಾಳನ್ನು ನೀವು ಕೈಯಿಂದ ಒತ್ತಿ ನೋಡಿ, ಅದು ಈಸಿಯಾಗಿ ಕಟ್ ಆಗ್ತಾ ಇದೆ ಅಂದರೆ ಚೆನ್ನಾಗಿ ನೆಂದಿದೆ ಅಂತಲೇ ಅರ್ಥ. ಈ ನೆನೆಸಿರ್ತಕ್ಕಂಥ ಜೋಳದಲ್ಲಿರ್ತಕ್ಕಂಥ ನೀರನ್ನು ಎಲ್ಲನೂ ಕೂಡ ತೆಗೆದು ಮತ್ತೆ 1-2 ಸತಿ ನೀರು ಹಾಕಿ ಚೆನ್ನಾಗಿ ತೊಳೆದು ಇವಾಗ ಇದನ್ನು ಒಂದು ಕುಕ್ಕರ್ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ 1/4 ಬಟ್ಲಾಗುವಷ್ಟು ಶೇಂಗಾ ಬೀಜ ಅಥವಾ ಕಡಲೆ ಬೀಜನ ಸೇರಿಸ್ತಾ ಇದ್ದೀನಿ. ಇದಕ್ಕೆ 1.5 ಬಟ್ಲಾಗುವಷ್ಟು ನೀರನ್ನು ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ 6ರಿಂದ 7 ವಿಷಲ್ ಬರೋವರೆಗೂ ಇಲ್ಲಿ ಜೋಳನ ಬೇಯಿಸಿ ತಗೊಳ್ಬೇಕಾಗುತ್ತೆ. ಸ್ವಲ್ಪ ಸಾಫ್ಟಾಗಿ ನಾವಿಲ್ಲಿ ಜೋಳನ ಬೇಯಿಸಬೇಕು. 6ರಿಂದ 7 ಸಿಟಿ ಆದಮೇಲೆ ಸ್ಟವ್ನ ಆಫ್ ಮಾಡಿ ಕುಕ್ಕರ್ನ ಪ್ರೆಷರ್ ಪೂರ್ತಿಯಾಗಿ ಇಳಿದ ಮೇಲೆ ಮುಚ್ಚಳನ ತೆರೆದು ಜೋಳ ಚೆನ್ನಾಗಿ ಬೆಂದಿದೆ ಅಲ್ವಾ ಅಂತ ನೋಡೋಣ. ಒಂದು ಕಾಳನ್ನು ಕೈನಲ್ಲಿ ತಗೊಂಡು ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ನೋಡಿ, ಅದು ಈಸಿಯಾಗಿ ಸ್ಮ್ಯಾಶ್ ಆಗ್ತಾ ಇದ್ದರೆ ಜೋಳ ಚೆನ್ನಾಗಿ ಬೆಂದಿದೆ ಅಂತಲೇ ಅರ್ಥ. ಇಲ್ಲ ಇನ್ನೂ ಸ್ವಲ್ಪ ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ಹಾಕಿ ಮತ್ತೊಂದೆರಡು ವಿಷಲನ್ನು ನೀವು ಕೂಗಿಸ್ಕೊಳ್ಳಿ. ನಂತರ ಜೋಳ ಚೆನ್ನಾಗಿ ಬೇಯುತ್ತೆ. ಜೋಳನ ಅರ್ಧಂಬರ್ಧ ಬೇಯಿಸ್ಕೋಬಾರ್ದು, ಚೆನ್ನಾಗಿ ಬೇಯಿಸ್ಕೊಂಡ್ರೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲದೆ ಜೀರ್ಣ ಕೂಡ ಸುಲಭವಾಗುತ್ತೆ. ಜೋಳದಲ್ಲಿರ್ತಕ್ಕಂಥ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಶೋಧಿಸ್ಕೊಂಡು ಸ್ವಲ್ಪ ಪಕ್ಕಕ್ಕೆ ಎತ್ತಿಡ್ತಾ ಇದ್ದೀನಿ. ಈ ಕಡೆ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸಿ, ತುಪ್ಪದ ಬದಲಿಗೆ ನೀವಿಲ್ಲಿ ಎಣ್ಣೆನೂ ಕೂಡ ಬಳಸ್ಬೋದು. ಸ್ವಲ್ಪ ತುಪ್ಪ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಜೀರಿಗೆ, ಸಾಸಿವೆ, ಹಾಗೆ 1 ಚಮಚ ಆಗುವಷ್ಟು ಉದ್ದಿನ ಕಾಳು, 1 ಚಮಚ ಆಗುವಷ್ಟು ಕಡಲೆಬೇಳೆನ ಸೇರಿಸಿ ಚೆನ್ನಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ನಲ್ಲಿ ಉದ್ದಿನಬೇಳೆ, ಕಡಲೆಬೇಳೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇರಬೇಕು, ಅಷ್ಟು ನಾವು ಇದನ್ನು ಹುರಿತಾ. ಜೊತೆಗೆ 1-2 ಒಣಮೆಣಸಿನ್ಕಾಯಿ ಹಾಗೆ 1-3 ಹಸಿಮೆಣಸಿನ್ಕಾಯಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಖಾರವಾಗಿದ್ದರೆ ತಿನ್ನೋದಕ್ಕೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಖಾರ ಕಡಿಮೆ ತಿನ್ನೋರಾದರೆ ನೀವಿಲ್ಲಿ ಮೆಣಸಿನ್ಕಾಯಿ ಪ್ರಮಾಣನ ಕಡಿಮೆ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಇವಾಗ ಒಂದು ದಪ್ಪ ಸೈಜ್ ಇರ್ತಕ್ಕಂಥ ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ತೆಳ್ಳಗೆ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಜೊತೆಗೆ 4ರಿಂದ 5 ಬೆಳ್ಳುಳ್ಳಿನ ಸ್ವಲ್ಪ ಕ್ರಷ್ ಮಾಡಿ ಸೇರಿಸಿ, ಹಾಗೆ ಒಂದು ಸ್ವಲ್ಪ ಕರಿಬೇವೆಲ್ಲನೂ ಕೂಡ ಸೇರಿಸಿ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಅದಕ್ಕಿಂತ ಜಾಸ್ತಿ ಫ್ರೈ ಮಾಡ್ಕೋಬೇಕು ಅಂತೇನಿಲ್ಲ. ನಂತರ 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನೂ ಕೂಡ ಸೇರಿಸಿ ಚೆನ್ನಾಗಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡಿಕೊಂಡು ಕೊನೆಯದಾಗಿ ಶೋಧಿಸಿಟ್ಟಿರ್ತಕ್ಕಂಥ ಬೇಯಿಸಿದ ಜೋಳನ ಸೇರಿಸ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಪೂರ್ತಿಯಾಗಿ ಜೋಳದಲ್ಲಿ ಮಿಕ್ಸ್ ಆಗಬೇಕು. ಜಾಸ್ತಿ ಇದೇ ಥರ ನಾವು ತಿರುವಾಡ್ತಾ ಬೇಯಿಸ್ಕೋಬಾರ್ದು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಮುಚ್ಚಳದಿಂದ ಮುಚ್ಚಿ 2ರಿಂದ 3 ನಿಮಿಷ ಇದೇ ಥರ ಹಬೆನಲ್ಲೇ ಸಣ್ಣ ಊರಿನಲ್ಲಿ ಇದನ್ನು ನಾವು ಬೇಯಿಸ್ಕೊಳ್ಬೇಕು. ಮತ್ತೆ ನೀರು ಹಾಕಬೇಕು ಅಂತೇನಿಲ್ಲ. ಹಾಗೆಯೇ ಇದನ್ನು ಲೋ ಫ್ಲೇಮ್ನಲ್ಲಿ 3 ನಿಮಿಷ ಚೆನ್ನಾಗಿ ಬೇಯಿಸಿದ್ದಾದಮೇಲೆ ಪುನಃ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಚೆನ್ನಾಗಿ ಇದನ್ನು ಇವಾಗ ಮತ್ತೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಟೋಟಲಿ ಆಪ್ಷನಲ್ಲು ಹಸಿ ತೆಂಗಿನಕಾಯಿ ಬಳಸೋದು. ನಿಮ್ಗೆ ಇಷ್ಟ ಇದ್ದರೆ ಸೇರಿಸಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಹಾಕೋದ್ರಿಂದ ತುಂಬಾ ರುಚಿ ಚೆನ್ನಾಗಿ ಬರುತ್ತೆ. ಬೇಕು ಅಂದರೆ ನೀವು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸನೂ ಕೂಡ ಸೇರಿಸಿ ರೆಡಿ ಮಾಡ್ಕೊಳ್ಬೋದು. ನೋಡಿ, ಇವತ್ತಿನ ಆರೋಗ್ಯಕರ ಜೋಳದ ರೆಸಿಪಿ ಬ್ರೇಕ್ಫಾಸ್ಟು ರೆಡಿಯಾಗಿದೆ. ಸ್ಟವ್ನ ಆಫ್ ಮಾಡಿಬಿಟ್ಟು ಬಿಸಿ ಬಿಸಿ ಆಗಿರುವಾಗಲೇ ಸರ್ವ್ ಮಾಡಿ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದನ್ನು ಜೋಳದ ಗುಗ್ರಿ ಅಂತಲೂ ಕೂಡ ಹೇಳ್ಬೋದು. ಕಡಲೆಕಾಳಿನ ಗುಗ್ರಿ, ಗೋಧಿ ಗುಗ್ರಿ, ಇನ್ನಿತರ ಹಲವು ರೀತಿಯ ಗುಗ್ರಿನ ನೀವು ತಿಂದಿರ್ತೀರ. ಸೊ ಅದೇ ಥರ ನಾವು ಜೋಳದಿಂದನೂ ಕೂಡ ಗುಗ್ರಿನ ಮಾಡ್ಕೊಂಡು ತಿನ್ಬೋದು. ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ವಾರಕ್ಕೆ 1 ಸಲ ಆದರೂ ಈ ಥರ ಬ್ರೇಕ್ಫಾಸ್ಟನ್ನು ಮಾಡಿ ನೋಡಿ.
ಸಿರಿಧಾನ್ಯಗಳಲ್ಲಿ ಒಂದಾಗಿರ್ತಕ್ಕಂಥ ಈ ಜೋಳದಲ್ಲಿ ಫೈಬರ್ ಅಂಶ ಹೆಚ್ಚಾಗಿದ್ದು ಬೇಗ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ, ಬೇಗ ಹಸಿವು ಕೂಡ ಆಗೋದಿಲ್ಲ. ಇದರಿಂದ ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ಇದು ಒಂದು ಉತ್ತಮ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ದಿವಸ ಸುಲಭ ಹಾಗೆ ಆರೋಗ್ಯಕರವಾಗಿರ್ತಕ್ಕಂಥ ರುಚಿಯಾದ ಜೋಳದ ಗುಗ್ರಿ ರೆಸಿಪಿ. ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು.